ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ 8th ಮಂತ್ ಪ್ರೆಗ್ನೆನ್ಸಿ ರೊಟೀನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನೆಲ್ಲ ಫುಡ್ನ ತಗೊತೀನಿ, ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ತಿಂತೀನಿ ಅನ್ನೋ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಯೂಶಲ್ ಆಗಿ ನಾನು ಬೆಳಿಗ್ಗೆ ಎದ್ದಳೋ ಅಷ್ಟರಲ್ಲಿ 8 o'clock ಆಗಿರುತ್ತೆ. ನಾನು ಫ್ರೆಶ್ ಅಪ್ ಆಗಿ ಬಂದು ನೀರನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಬೆಚ್ಚಗಿರೋ ಅಂಥ ನೀರನ್ನ ಕುಡಿತಾ ಇದ್ದೀನಿ. ಡೈಲಿ ಆದರೆ ನಿಧಿದು ಸ್ಕೂಲ್ಗೆ ಹೋಗೋದಿರುತ್ತೆ, ಅವಳನ್ನು ನೀರು ಕುಡಿದ್ಬಿಟ್ಟು ಅವಳನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅವಳದು ಸ್ಕೂಲ್ ಇಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ನೀರು ಕುಡಿದು ನಂತರ ಸ್ವಲ್ಪ ಹೊತ್ತು ಹಾಗೆ ವಾಕಿಂಗ್ ಮಾಡಿದೆ. ಒಂದು ½ ಆದಮೇಲೆ ನಾನು ಒಂದು ಲೋಟ ಹಾಲನ್ನ ತಗೊತಾ ಇದ್ದೀನಿ. ಒಂದು ಲೋಟ ಹಾಲಿಗೆ 1 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನನಗೆ ಇದು ಡಾಕ್ಟರ್ ಸಜೆಸ್ಟ್ ಮಾಡಿದರು. ಯೂಶಲ್ ಆಗಿ ಸೆಕೆಂಡ್ ಸೆಮಿಸ್ಟ್ರಿಂದನೇ ಪೌಡರ್ನ ಸಜೆಸ್ಟ್ ಮಾಡ್ತಾರೆ. ನನಗೂ ಕೂಡ ಸೆಕೆಂಡ್ ಸೆಮಿಸ್ಟ್ರಲ್ಲಿರುವಾಗ ನನಗೆ ಈ ಪೌಡರ್ನ ಡೈಲಿ 1 ಲೋಟ ಹಾಲಿಗೆ ಹಾಕ್ಕೊಂಡು ಕುಡಿಬೇಕು ಅಂತ ಹೇಳಿದರು. ಬಟ್ ಇದೇ ಟೈಮಲ್ಲಿ ಕುಡಿಬೇಕು ಅಂತ ಏನಿಲ್ಲ, ಡೈಲಿ 1 ಕಪ್ ಹಾಲಿಗೆ 1 ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡು ಕುಡಿಬೇಕು ಅಂತ ಹೇಳಿದರು. ಹಾಗಾಗಿ 1 ಲೋಟ ಹಾಲಿಗೆ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿತಾ ಇದ್ದೀನಿ. ಇದರಲ್ಲಿ 3 ಫ್ಲೇವರ್ ಬರುತ್ತೆ. ಒಂದು ಚಾಕ್ಲೇಟ್, ಇನ್ನೊಂದು ವೆನಿಲಾ, ಇನ್ನೊಂದು ಕೇಸರ್ ಮತ್ತು ಬಾದಾಮ್. ನಾನು ಇವಾಗ ತೊಗೊತಿರೋದು ಕೇಸರ್ ಮತ್ತು ಬಾದಾಮ್ ಫ್ಲೇವರ್ ಇರೋವಂತಹ ಪೌಡರ್ನ ತೊಗೊಂಡಿದ್ದೆ. ನಂತರ ಹಾಲು ಕುಡಿದ್ಬಿಟ್ಟು ನಾನು, ವಿನಯ್ ಅವರು ಹಾಗೆ ನಿಧಿ 3 ಜನನು ಬ್ರೇಕ್ಫಾಸ್ಟ್ಗೆ ಅಂತ ಔಟ್ಸೈಡ್ ಬಂದಿದ್ದೀವಿ. ಸೊ ನಾನು ಕೂಡ ಅಮ್ಮ ಮನೆಗೆ ಬಂದು 1 ಮಂತ್ ಆಗಿತ್ತು. ಪ್ರತಿ ತಿಂಗಳು ಚೆಕಪ್ ಇರುವಾಗ ವಿನಯ್ ಅವರು ಕೂಡ ಬರ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು. ಹಾಗಾಗಿ ನಿಧಿಮಾಗೆ ಒಂದೇ ಹಠ, ಆಚೆ ಊಟಕ್ಕೆ ಹೋಗೋಣ ಅಂತ. ನನಗೂ ಕೂಡ ಖಾಲಿ ದೋಸೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ವಿನಯ್ ಬಂದಿದ್ರು ಅಲ್ವಾ, ಎಲ್ಲರೂ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು, ವಿನಯ್ ಮತ್ತು ನಿಧಿ ಬ್ರೇಕ್ಫಾಸ್ಟಿಗೆ ಹೋಗಿದ್ದೀವಿ. ನಿಧಿ ಕೂಡ ಬೆಣ್ಣೆ ದೋಸೆ ತೊಗೊಂಡಿದ್ದಾಳೆ, ವಿನಯ್ ಅವರು ಕೂಡ ಬೆಣ್ಣೆ ದೋಸೆ ತೊಗೊಂಡಿದ್ದಾರೆ. ನಾನು 1 ಪ್ಲೇಟ್ ಖಾಲಿ ದೋಸೆನ ತೊಗೊಂಡೆ. 3 ಜನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆ ಬರೋ ಅಷ್ಟರಲ್ಲಿ ಆಲ್ರೆಡಿ 10:30 ಟೈಮ್ ಆಗಿತ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕಂದರೆ ಇವಾಗ 8 ಮಂತ್ಸ್ ಆಗಿರೋದ್ರಿಂದ ತುಂಬ ಹೊತ್ತು ಕುತ್ಕೊಳ್ಳೋದಕ್ಕಾಗಲಿ ನಿಂತ್ಕೊಳ್ಳೋದಕ್ಕಾಗಲಿ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ನಿಧಿದು ಬಟ್ಟೆ ಎಲ್ಲ ಇತ್ತು, ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಏನೆಲ್ಲ ಬಟ್ಟೆ ಇದೆ ಅಂತ ಕೆಲವೊಂದು ಬಟ್ಟೆಗಳನ್ನೆಲ್ಲ ಕೊಟ್ಟಿದ್ದೀನಿ, ಕೆಲವೊಂದು ಬಟ್ಟೆಗಳು ಮಾತ್ರ ಇಟ್ಕೊಂಡಿದ್ದೆ. ಸೊ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಬ್ಯಾಗಿಂದ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಅವಳು ಚಿಕ್ಕವಳಿದ್ದಾಗ ಯೂಸ್ ಮಾಡಿದಂಥ ಬಟ್ಟೆಗಳು. ಸೊ ಇದರಲ್ಲಿ ಏನೇನು ಯೂಸ್ ಆಗುತ್ತೋ ಅದನ್ನು ಈ ಸರಿ ಮಗು ಹುಟ್ಟುವಾಗ ಬೇಕಾಗುತ್ತೆ, ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ತೆಗೆದಿಡ್ತಾ ಇದ್ದೀನಿ. ನಿಧಿಮದು ಕೆಲವೊಂದು ಚಿಕ್ಕ ಚಿಕ್ಕ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಮನೇಲಿ ಅಮ್ಮ ಹೇಳಿದರು, ಏನಂದರೆ ಪಾಪುಗೆ ಬಟ್ಟೆ ಮಾತ್ರ ತಗೋಬೇಡ, ಏನು ಬೈ ಮಾಡಿದ್ರು ಬಟ್ಟೆ ಮಾತ್ರ ತರಿಸ್ಬೇಡ ನೀನು, ಮಗು ಹುಟ್ಟಿದ ಮೇಲೆ ಬಟ್ಟೆ ತರಿಸಂತೆ ಅಂತ ಹೇಳಿದರು. ಹಾಗಾಗಿ ಈ ಸರಿ ಪಾಪುಗೆ ಬಟ್ಟೆ ನಾನು ನಿಧಿಮಾದೆ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು ನೋಡಿಡ್ತಾ ಇದ್ದೀನಿ. ನಿಧಿವು ಕೆಲವೊಂದೆಲ್ಲ ಕ್ಯೂಟ್ ಆಗಿರೋವಂಥ ಡ್ರೆಸ್ಗಳು ಕೂಡ ಇದ್ವು, ಅವಳು ಚಿಕ್ಕವಳಿದ್ದಾಗ ಹಾಕಿರೋವಂಥ ಡ್ರೆಸ್. ಸೊ ಅದನ್ನು ನೋಡಿಬಿಟ್ಟು ಚೆಕ್ ಮಾಡಿ ಇಡ್ತಾ ಇದ್ದೀನಿ. ನಿಧಿದು ಒಂದೊಂದು ಡ್ರೆಸ್ ನೋಡಿದಾಗೂ ಕೂಡ ಯಾರು ತೊಗೊಂಡು ಬಂದಿದ್ದು, ಯಾವ ಟೈಮಲ್ಲಿ ತೊಗೊಂಡು ಬಂದಿದ್ವಿ ಅದೆಲ್ಲ ನನಗೆ ನೆನಪಾಗ್ತಾ ಇತ್ತು. ಎಷ್ಟು ಬೇಗ ನಿಧಿ ದೊಡ್ಡಳಾದ್ಲಲ್ವಾ ಅಂತಾನು ಕೂಡ ಅನ್ನಿಸ್ತಾ ಇತ್ತು. ಹಾಗೆ ಡ್ರೆಸ್ ಎಲ್ಲ ನೋಡಿದಾಗ ಒಂದೇ ಫೀಲ್ ಅನ್ನಿಸ್ತಾ ಇದ್ದಿದ್ದು, ನಿಧಿ ಇಷ್ಟು ಚಿಕ್ಕವಳಿದ್ಲು, ಎಷ್ಟು ಬೇಗ ನನ್ನ ಮಗಳು ದೊಡ್ಡವಳಾದ್ಲಲ್ಲ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು. ಹಾಗೆ ಈ ಗ್ರೀನ್ ಕಲರ್ ಡ್ರೆಸ್ನ ಬಂದು ನಮ್ಮಪ್ಪ ಹಾಸ್ಪಿಟಲಲ್ಲಿ ಇರುವಾಗಲೇ ನನ್ನ ಮಗಳಿಗೆ ತೊಗೊಂಡು ಬಂದಿದ್ದು. ಸೊ ಅದು ಕೂಡ ನೆನಪಾಗ್ತಾ ಇತ್ತು ನನಗೆ. ನಂತರ ಎಲ್ಲ ಬಟ್ಟೆಗಳ್ನಷ್ಟೇ ಸಪ್ರೇಟಾಗಿ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರಬ್ಬರ್ ಶೀಟ್ಸ್ ಇದೆಲ್ಲ, ರಬ್ಬರ್ ಶೀಟು ಹಾಗೆ ಪಂಚೆಗಳನ್ನ ಕೂಡ ನೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಎತ್ತಿಟ್ರೆ ನಮಗೆ ಬೇಕಾದಂಥ ಬಟ್ಟೆಗಳನ್ನ ಈಸಿಯಾಗಿ ನಾನು ಬ್ಯಾಕ್ ಪ್ಯಾಕ್ ಮಾಡುವಾಗ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆಗಳನ್ನೂ ಒಂದೇ ಸರಿಗೆ ಅಂದರೆ ಒಂದೇ ದಿನವೇ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ಅಮ್ಮನ ಮನೆಗೆ ಬಂದಾಗಿಂದ ಯಾವುದೇ ಒಂದು ಕೆಲಸನೂ ಮಾಡ್ತಾ ಇಲ್ಲ, ಅಮ್ಮ ಕೂಡ ಯಾವುದೇ ಕೆಲಸಕ್ಕೂ ಹಚ್ತಾ ಇಲ್ಲ. ನೀನು ಆರಾಮಾಗಿರೋ ಅಂತಲೇ ಅಮ್ಮ ಹೇಳ್ತಾರೆ. ಬಹುಶಃ ಹೆಣ್ಮಕ್ಳಿಗೆ ಭೂಮಿ ಮೇಲಿನ ಸ್ವರ್ಗ ಅಂದರೆ ಅದು ಬಹುಶಃ ತವ್ರ ಮನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾವುದೇ ಒಂದು ಹೆಣ್ಮಗಳು ತವ್ರ ಮನೆಗೆ ಹೋದಾಗ ಎಷ್ಟು ಫ್ರೀಯಾಗಿರೋಕ್ಕೆ ಸಾಧ್ಯನೋ ಅಷ್ಟು ಫ್ರೀಯಾಗಿರ್ತಾರೆ. ಇನ್ನು ಈ ಥರ ಟೈಮಲ್ಲಂತೂ ಯಾವುದೇ ಕೆಲಸ ತಾಯಿ ಆದವರು ಮಾಡಿಸೋದೇ ಇಲ್ಲ. ನೀವು ಚೆನ್ನಾಗಿರಬೇಕು, ಈ ಟೈಮಲ್ಲಿ ನೀನು ಆರಾಮಾಗಿರಬೇಕು ಅಂತಲೇ ಯೋಚನೆ ಮಾಡ್ತಾರೆ. ಹಾಗೆ ಕೂಡ ನಮ್ಮ ಮನೇಲೂ ಕೂಡ ಅಮ್ಮ ನೀನು ಕೆಲಸ ಮಾಡಬೇಡ, ಆರಾಮಾಗಿ ವರ್ಕ್ ಮಾಡ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿರೋ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನನಗೆ ಮನೇಲಿ ಯೂಶಲಾಗಿ ಕೆಲಸ ಏನೋ ಜಾಸ್ತಿ ಇರಲ್ಲ, ಜಸ್ಟ್ ನಿಧಿ ನೋಡ್ಕೊಳ್ಳೋದು.
ನಿಧಿನ ಸ್ಕೂಲಿಗೆ ರೆಡಿ ಮಾಡ್ತೀನಿ ಅಷ್ಟೇ. ಅಪ್ಪನೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಇನ್ ಕೇಸ್ ಅಪ್ಪ ಇಲ್ಲ ಅಂದರೆ ಅಮ್ಮ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಹಾಗಾಗಿ ನನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ಸೊ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ವಾಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಈಗ ನನಗೆ 8 ಮಂತ್ಸ್ ಆಗಿರೋದ್ರಿಂದ ಪ್ರತಿ 1 ಅವರ್ ಅಥವಾ 1.5 ಅವರ್ಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಈಗ ನಾನು ಎಳ್ನೀರನ್ನ ತಗೊತಾ ಇದ್ದೀನಿ. ಟೈಮ್ ಬಂದು ಮೇ ಬಿ 11:30 ಆಗಿದೆ ಅಂತ ಅನಿಸುತ್ತೆ. ಈ ಟೈಮಲ್ಲಿ ನಾನೊಂದು ಎಳ್ನೀರನ್ನ ತೊಗೊತೀನಿ. ಆಚೆ ಹೋದರೆ ಆಚೆನೇ ಕುಡಿದು ಬಂದಿರ್ತೀನಿ. ಆಚೆ ಹೋಗಲಿಲ್ಲ ಅಂದರೆ ಮನೆಗೆ ತರಿಸ್ಕೊಂಡು ಕುಡಿತೀನಿ. ಈ ಟೈಮಲ್ಲಿ ಎಳ್ನೀರನ್ನ ನಾವು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಮಗು ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಡೈಲಿ ಒಂದೊಂದು ಎಳ್ನೀರನ್ನ ಕುಡಿತೀನಿ. ಇಲ್ಲಾಂದರೆ 2-3 ಡೇಸಿಗಾದರೂ ಒಂದು ಎಳ್ನೀರನ್ನ ಕಂಪಲ್ಸರಿ ತೊಗೊಂತೀನಿ. ಯೂಶ್ವಲಾಗಿ ಆಚೆ ಹೋದರೆ ಆಚೆನೇ ಕುಡಿದ್ಬಿಟ್ಟು ಬರ್ತೀನಿ. ಹೋಗಿಲ್ಲ ಅಂದಾಗ ಇನ್ ಕೇಸ್ ಮನೆಗೆ ತರಿಸ್ಕೊಂಡು ಕುಡಿತೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದಂತಹ ಬಟ್ಟೆಗಳು ಕೂಡ ವಾಶ್ ಆಗಿತ್ತು. ಹಾಗೆ ಎಲ್ಲ ಬಟ್ಟೆಗಳನ್ನೂ ಕೂಡ ಬಿಸಿಲಿಗೆ ಒಣ ಹಾಕಿದ್ದೀನಿ. ಬಿಸಿಲಿಗೆ ಒಣ ಹಾಕಿ ನಂತರ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ರೆಸ್ಟ್ ಮಾಡಿ ನಂತರ ಟೈಮ್ ಬಂದು 12:30 ಆಗಿದೆ. ಸೊ ಇವಾಗ ಒಂದು ಫ್ರೂಟ್ಸ್ನ ತಗೋತಾ ಇದ್ದೀನಿ. ಮನೇಲಿ ಯಾವ ಫ್ರೂಟ್ಸ್ ಇರುತ್ತೋ ಅದೇ ಫ್ರೂಟ್ಸ್ನ ತೊಗೊತೀನಿ. ಮಿಕ್ಸ್ಡ್ ಫ್ರೂಟ್ಸ್ ಇದ್ದರೆ ಮಿಕ್ಸ್ಡ್ ಫ್ರೂಟ್ಸ್ನ ತೊಗೊತೀನಿ. ಇನ್ ಕೇಸ್ ಇಲ್ಲ ಒಂದೊಂದೇ ತಿನ್ನಬೇಕು ಅನ್ನಿಸ್ತು ಅಂದರೆ ಸೊ ಬೆಳಗ್ಗೆ ಒಂದು ಫ್ರೂಟ್ಸ್ನ ಹಾಗೆ ಸಂಜೆ ಒಂದು ಫ್ರೂಟ್ಸ್ನ ನಾನು ಡೈಲಿ ತಿಂತೀನಿ. ಕಂಪಲ್ಸರಿ 2 ಫ್ರೂಟ್ಸ್ ಅಂತೂ ತಿಂತೀನಿ. ಹಾಗೆ ನನಗೆ ಒಂದು ಪಾರ್ಸೆಲ್ ಕೂಡ ರಿಸೀವ್ ಆಗಿತ್ತು. ನಾನು ಮುಂಚೆನೇ ಆರ್ಡರ್ ಮಾಡಿದ್ದೆ, ಅದು ಕೂಡ ರಿಸೀವ್ ಆಗಿತ್ತು. ವೆಮುನಾ ಟ್ರೆಂಡ್ಸ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಮೆಟರ್ನಿಟಿ ಗೌನ್ನ ನೋಡಿಬಿಟ್ಟು ತರಿಸಿದ್ದು. ಫಾರ್ ದಿ ಫಸ್ಟ್ ಟೈಮ್ ತರಿಸಿದ್ದೆ. ಹೇಗಿರುತ್ತೋ ಅನ್ನೋ ಒಂದು ಸ್ವಲ್ಪ ಟೆನ್ಷನ್ ಇತ್ತು, ಯಾಕಂದರೆ ನೈಟಿ ಎಲ್ಲ ವೇರ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗಿರಲ್ಲ ಅಂತ ಹೇಳಿಬಿಟ್ಟು ಮೆಟರ್ನಿಟಿ ಗೌನ್ನ ತರಿಸಿದ್ದೆ. ಇದು ಬಂದು ಜಿಪ್ಲೆಸ್ ಮೆಟರ್ನಿಟಿ ಗೌನು. ಹೇಗಿರುತ್ತೋ ಕ್ವಾಲಿಟಿ ಹೆಂಗಿರುತ್ತೋ ಇನ್ಸ್ಟಾಗ್ರಾಮಿಂದ ನೋಡಿಬಿಟ್ಟು ಫಸ್ಟ್ ಟೈಮ್ ತರಿಸಿದ್ದೀನಿ ಅಂತ ಅಂದ್ಕೊಂಡೆ 3 ಡ್ರೆಸ್ನ ಆರ್ಡರ್ ಮಾಡಿ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ವೇರ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಹಿಂದೆ ನಾವು ಗೌನ್ನ ಟೈ ಕೂಡ ಮಾಡ್ಕೋಬೋದು ಈಸಿಯಾಗಿ. ನಮಗೆ ತುಂಬ ಲೂಸ್ ಆಗಬೇಕು ಅಂದರೆ ಲೂಸಾಗಿ ಟೈ ಮಾಡ್ಬೋದು, ಇಲ್ಲ ನಮಗೆ ಕರೆಕ್ಟ್ ಫಿಟ್ಟಿಂಗ್ ಬೇಕಂದರೆ ಕರೆಕ್ಟ್ ಫಿಟ್ಟಿಂಗಲ್ಲಿ ನಾವು ಟೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ತೊಗೊಳ್ಳುವಾಗ ಕಲೆಕ್ಷನ್ ತುಂಬಾ ಕಡಿಮೆ ಇತ್ತು. ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಮೇಡಮ್ ನೆಕ್ಸ್ಟ್ ವೀಕು ಸ್ಟಾಕ್ ತರಿಸ್ತಾ ಇದ್ದೀನಿ, ಕಲೆಕ್ಷನ್ ಕಡಿಮೆ ಇದೆ ಅಂತ ಹೇಳಿದರು. ಅವರು ಹೇಳಿದ್ರು ಕೂಡ ನೆಕ್ಸ್ಟ್ ವೀಕ್ ಆದರೆ ತುಂಬಾ ಆಪ್ಷನ್ ಇರುತ್ತೆ ಮೇಡಮ್, ಏನಂದರೆ ನೆಕ್ಸ್ಟ್ ವೀಕು ಸ್ಟಾಕ್ ಕೂಡ ನಾವು ರೀಸ್ಟಾಕ್ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಕಲೆಕ್ಷನ್ ಇವಾಗ ಸ್ವಲ್ಪ ಕಮ್ಮಿ ಇದೆ, ನೆಕ್ಸ್ಟ್ ವೀಕ್ ತುಂಬ ಕಲೆಕ್ಷನ್ ಇರುತ್ತೆ ಅಂತ ಹೇಳಿದರು. ಅವರು ಕ್ಯಾಟ್ಲಾಗ್ ಕಳ್ಸೋಕ್ಕೂ ಮುಂಚೆ ಪರವಾಗಿಲ್ಲ ಕಳಿಸ್ಕೊಡಿ ಕ್ಯಾಟ್ಲಾಗ್ ಅಂತ ಹೇಳಿದೆ. ಅವರು ಕೂಡ ಕ್ಯಾಟ್ಲಾಗ್ ಕಳಿಸಿದ್ರು. ಅದರಲ್ಲಿ ಒಂದು 3 ಡ್ರೆಸ್ನ ನಾನು ಮೆಟರ್ನಿಟಿ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ನಾನು ಪೇ ಮಾಡಿದಂತಹ ಅಮೌಂಟ್ ಬಂದು 3 ಡ್ರೆಸ್ಸಿಗೆ ಮೆಟರ್ನಿಟಿ ಗೌನ್ಗೆ 1200 ರೂಪೀಸ್ನ ಪೇ ಮಾಡಿದೆ. ಹಾಗೆ ಪ್ಲಸ್ 100 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಕೂಡ ಇರುತ್ತೆ, ಅದನ್ನು ಕೂಡ ಪೇ ಮಾಡಿದೆ. ಟೋಟಲಾಗಿ 1300 ರೂಪೀಸ್ನ ಪೇ ಮಾಡಿದೆ. ನನಗೆ ಆ ಕ್ಲಾತು ಮತ್ತು ಮೆಟೀರಿಯಲ್ನ ನೋಡಿದಾಗ ವರ್ತ್ ಅಂತ ಅನ್ನಿಸ್ತು. ಈ ರೀತಿಯಾಗಿರುವಂತಹ ಮೆಟರ್ನಿಟಿ ಗೌನ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಕೊಂಡು ಮೊದಲೇ ಒಂದು ತರಿಸ್ಕೊಂಡಿದ್ದೆ. ಬಟ್ ನಾನು ಅದಕ್ಕೆ 700 ಸಮಥಿಂಗ್ ಕೊಟ್ಟಿದ್ದೆ, ತುಂಬಾ ಕಾಸ್ಟ್ಲಿ ಆಯಿತು. ಅಮೆಝಾನಲ್ಲಿ ಕೂಡ ಸೇಮ್ ರೇಟೇ ಇತ್ತು. ಹಾಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಚೆಕ್ ಮಾಡಿ ವೆಮುನಾ ಟ್ರೆಂಡ್ಸ್ ಅನ್ನೋ ಪೇಜಿಂದ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ, ಪ್ರೈಸ್ ಕೂಡ ವರ್ತ್ ಅಂತ ಅನಿಸುತ್ತೆ ಆ ಮಟೀರಿಯಲ್ ನೋಡಿದಾಗ. ಸೊ ನನಗೆ ಡ್ರೆಸ್ ಕೂಡ ತುಂಬಾ ಇಷ್ಟ ಆಯಿತು. ಮಧ್ಯಾಹ್ನ ಊಟಕ್ಕೆ ಉದ್ಕ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಅಮ್ಮಂಗೆ ಕೂಡ ಹೇಳಿದ್ದೆ ಮಧ್ಯಾಹ್ನ ಊಟಕ್ಕೆ ಉದ್ಕ ಮುದ್ದೆ ಮಾಡಿಕೊಡಿ ಅಂತ ಹೇಳಿ. ಹಾಗಾಗಿ ಅಮ್ಮ ಕೂಡ ಉದ್ಕ ಮುದ್ದಿನ ಮಾಡಿಕೊಟ್ಟಿದ್ರು. ನನಗೆ ತುಂಬಾ ಇಷ್ಟ. ಯೂಶಲ್ ಆಗಿ ವಿನಯ್ ಅವ್ರಿಗೆ ಈ ಥರ ಇಷ್ಟ ಆಗಲ್ಲ ಫುಡ್ಡು. ಹಾಗಾಗಿ ನಾನು ಗಂಡನ ಮನೇಲಿ ಇರುವಾಗ ಜಾಸ್ತಿ ಇದನ್ನು ಮಾಡಲ್ಲ. ಅಮ್ಮನ ಮನೇಲಿ ಬಂದಾಗ ನಾನು ಅಮ್ಮನ ಹತ್ರ ಹೇಳಿಬಿಟ್ಟು ಮಾಡಿಸ್ಕೊಂಡು ತಿಂತೀನಿ. ತುಂಬಾ ಇಷ್ಟ ನನಗೆ. ಅದರಲ್ಲೂ ನಮ್ಮಮ್ಮ ಮಾಡೋ ಉದ್ಕ ಮುದ್ದೆ ಅಂತೂ ನನಗೆ ತುಂಬಾ ಫೇವ್ರೇಟು. ಹಾಗಾಗಿ ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಉದ್ಕ ಮುದ್ದಿನ ಊಟ ಮಾಡಿದೆ. ಊಟ ಆದ ತಕ್ಷಣ ನಾನು ಟ್ಯಾಬ್ಲೆಟ್ನ ತಗೊಳಲ್ಲ, ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ನಾನು ಒಂದು ಟ್ಯಾಬ್ಲೆಟ್ನ ತಗೊತೀನಿ. ಮಧ್ಯಾಹ್ನ ನನಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ತಗೊತಾ ಇದ್ದೀನಿ.
ನಿಧಿ ಇಲ್ಲಿ ಆಟ ಸಾಮಾನೆಲ್ಲ ತೆಗೆದುಬಿಟ್ಟು ವಾಶ್ಗೆ ಹಾಕಿದ್ದಾಳೆ. ಅವಳು ಚಿಕ್ಕವಳಿದ್ದಾಗ ಆಟ ಆಡಿದಂತಹ ಚಿಕ್ಕ ಪುಟ್ಟ ಟಾಯ್ಸ್ನೆಲ್ಲ ಒಂದು ಬ್ಯಾಗ್ ಒಳಗಡೆ ಹಾಕಿಟ್ಟಿದ್ದೆ. ಅದನ್ನು ತೆಗೆದುಬಿಟ್ಟು ವಾಶ್ ಮಾಡೋದಕ್ಕೆ ಅಂತ ಹೇಳಿ ಹಾಕಿದ್ದಾಳೆ. ಏನಕ್ಕೆ ಅಂತ ಕೇಳಿದರೆ, ಸೊ ಪಾಪು ಬಂದಮೇಲೆ ಡೈರೆಕ್ಟಾಗಿ ಕೊಡೋಕ್ಕಾಗಲ್ವಲ್ಲ ಮಮ್ಮಿ, ಅದಕ್ಕೆ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಸೊ ವಾಶ್ ಮಾಡಿ ಬಿಸಿಲಿಗೆಲ್ಲ ಡ್ರೈ ಮಾಡಿಟ್ರೆ ಪಾಪು ಬಂದಾಗ ಈಸಿಯಾಗಿ ಆಟ ಆಡೋಕ್ಕೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ವಾಶ್ ಮಾಡೋಕ್ಕೆ ಹಾಕಿದ್ದಾಳೆ. ಅಮ್ಮ ಕೂಡ ಆ ಟಾಯ್ಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಅಮ್ಮ ವಾಶ್ ಮಾಡಿ ಕೊಟ್ಟಂಗೆ ನಿಧಿ ತಗೊಂಡೋಗಿ ಬಿಸಿಲಲ್ಲಿ ಡ್ರೈ ಮಾಡಿ ನೀಟಾಗಿ ಅದನ್ನೆಲ್ಲ ಡ್ರೈ ಮಾಡಿ ಇಡ್ತಾ ಇದ್ದಾಳೆ. ಊಟ ಅಂತೂ ಇವಾಗ ಕರೆಕ್ಟ್ ಟೈಮಿಗೆ ಮಾಡ್ತೀನಿ. ಊಟ 1 ಗಂಟೆಗೆ ಊಟ ಆಗಿರೋದ್ರಿಂದ ನಂತರ ನಾನು 1 ಅವರ್ ರೆಸ್ಟ್ ಮಾಡ್ತೀನಿ. ಇಲ್ಲ ನಿದ್ದೆ ಬಂದರೆ ಅವತ್ತು ಮಲ್ಕೋತೀನಿ. ಮಲ್ಕೊಂಡೆದ್ದು ನಂತರ 3:30 ಹಾಗೆ ಒಂದು ಫ್ರೂಟ್ಸ್ನ ತಿಂತಾ ಇದ್ದೀನಿ. ಇವತ್ತು ಕಿವಿ ಫ್ರೂಟ್ಸ್ನ ತಿಂತಾ ಇದ್ದೀನಿ. ಹಾಗೆಯೇ ಫಸ್ಟ್ ಕೈಯಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಪಾಪುಗೆ ಬಟ್ಟೆನ ಬಿಟ್ಟು ಏನು ತುಂಬ ನೆಸೆಸಿಟಿ ಇದೆನೋ ಅದನ್ನು ಮಾತ್ರ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನಿಧಿ ನಾನು ಓಪನ್ ಮಾಡ್ತೀನಿ, ನೀನು ವಿಡಿಯೋ ಮಾಡು ಅಂತ ಹೇಳಿಬಿಟ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಹೇಳಿ ಅವಳು ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಅವಳಿಗಂತೂ ತುಂಬ ಕ್ಯೂರಿಯಾಸಿಟಿ. ಸೊ ಮೊಬೈಲಲ್ಲಿ ಏನಾದರೂ ನೋಡಿದರೆ ಸಾಕು, ನೀನು ಪಾಪುಗೆ ಇದನ್ನು ಆರ್ಡರ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಸೊ ಪಾಪು ಬರೋವರೆಗೂ ಹಾಗೆಲ್ಲ ತರಿಸ್ಬಾರ್ದು ನಿಧಿ ಅಂತ ಹೇಳಿಬಿಟ್ಟು ಅವಳಿಗೆ ಸಮಾಧಾನ ಮಾಡಿ ಕಳಿಸ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್ ಏನು ಆರ್ಡರ್ ಮಾಡಿದ್ದೋ ಅದು ರಿಸೀವ್ ಆಗಿತ್ತು. ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾಳೆ ಏನು ತರಿಸಿದ್ದೀನಿ ಅಂತ. ಬಟ್ ಏನು ತರಿಸಿದ್ದೀನಿ ಅಂತ ಗೊತ್ತಿಲ್ಲ, ಪಾಪುಗೆ ತರಿಸಿದ್ದೀನಿ ಅನ್ನೋದು ಅವಳಿಗೆ ಗೊತ್ತು. ಸೊ ಹಾಗಾಗಿ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ. ಅವಳಿಗೆ ಪಾಪುಗೆ ಏನಾದರೂ ತರಿಸ್ತೀನಿ ಅಂದಾಗ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಇದು ಬಂದು ಬೇಬಿ ನೆಸ್ಟು. ನಿಧಿ ಹುಟ್ಟಿದಾಗ ಕೂಡ ಒಂದು ಬೇಬಿ ನೆಸ್ಟ್ನ ತಗೊಂಡಿದ್ದೆ, ಅದು ಹಾಳಾಗಿತ್ತು. ಇದು ಹಾಸ್ಪಿಟಲಲ್ಲಿ ನಾವು ಮಗುನ ಕರ್ಕೊಂಡು ಬರುವಾಗ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಒಂದು ಬೇಬಿ ನೆಸ್ಟ್ನ ಆರ್ಡರ್ ಮಾಡಿದ್ದೆ. ಸೊ ತಗೊಂಡ ತಕ್ಷಣ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ವಾಶ್ ಮಾಡಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ್ರೆ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗಾಗಿ ನಿಧಿದು ಬೇಬಿ ನೆಸ್ಟ್ ಆಲ್ರೆಡಿ ಹಾಳಾಗಿ ಹೋಗಿತ್ತು. ಹಾಗಾಗಿ ಒಂದು ಹೊಸದು ಬೇಬಿ ನೆಸ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಬೇಬಿಗೆ ಡೈಪರ್ ಕೂಡ ಬೇಕಿತ್ತು. ಸೊ ಹಾಗಾಗಿ ಡೈಪರ್ಸ್ ಕೂಡ ಆರ್ಡರ್ ಮಾಡಿದ್ದೆ ಬೇಬಿ ಹಗ್ದು. ಮಸ್ಲಿನ್ ಕ್ಲಾತ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಜಸ್ಟ್ 2 ಅಷ್ಟೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಈಗ ಅವಶ್ಯಕತೆ ಏನಿದೆನೋ ಅಷ್ಟೇ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಮಸ್ಲಿನ್ ಕ್ಲಾತ್ ಬೇಬಿ ಹುಟ್ಟಿದ ತಕ್ಷಣ ಹಾಸ್ಪಿಟಲಲ್ಲಿ ಯೂಶಲಾಗಿ ಬಟ್ಟೆ ಕೇಳ್ತಾರೆ, ಅದನ್ನು ಬೇಬಿನ ಸುತ್ತಕೊಡೋಕ್ಕೆ ರ್ಯಾಪ್ ಮಾಡೋದಕ್ಕೆ ಅಂತ ಹೇಳಿ. ಹಾಗಾಗಿ ಮಸ್ಲಿನ್ ಕ್ಲಾತ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಸದ್ಯಕ್ಕೆ ಇದು 3 ಪ್ರಾಡಕ್ಟ್ಸ್ನ ತಗೊಂಡಿರೋದು. ಸೊ ಬೇಬಿ ನೆಸ್ಟ್ ಮತ್ತು ಡೈಪರು ಮತ್ತು ಮಸ್ಲಿನ್ ಕ್ಲಾತ್ ಅಷ್ಟೇ ಆರ್ಡರ್ ಮಾಡ್ಕೊಂಡಿದ್ದು. ಸಂಜೆ 5 o'clock ಹಂಗೆ ಒಂದು ಶೇಂಗಾ ಉಂಡಿನ ಮಾಡಿಕೊಟ್ಟಿದ್ರು ಅಮ್ಮ. ಶೇಂಗಾ ಉಂಡಿನ ತಿಂದೆ. ಹಾಗೆಯೇ ನಾನು ಸ್ವಲ್ಪ ಹೊತ್ತು ಏನಾದರೂ ಟಿ ವಿ ನೋಡೋದಿದ್ರೆ ಟಿ ವಿ ನೋಡ್ತೀನಿ ಸಂಜೆ. ಇಲ್ಲಾಂದರೆ ನಿಧಿಗೆ ಏನಾದರೂ ಹೇಳ್ಕೊಡೋದಿದ್ರೆ ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಸಂಜೆ 6:30 ಹಂಗೆ ಅಪ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದರು. ನರ್ಗಿಸ್ ಮಂಡಕ್ಕಿ ಹಾಗೆ ಮೆಣಸಿಕಾಯಿ ಜಿಲೇಬಿ ಎಲ್ಲ ತೊಗೊಂಡು ಬಂದಿದ್ರು, ಅದನ್ನು ತಿಂದೆ. ಸ್ವಲ್ಪ ಹೊತ್ತು ಮೂವಿ ನೋಡ್ಕೋತಾ ಕೂತಿದ್ವಿ ನಾನು ಮತ್ತು ವಿನಯ್ ಅವರು. ಸೊ 8:30 9 o'clock ಹಂಗೆ ಊಟ ಮಾಡ್ತೀನಿ. ಇವತ್ತು ನೈಟ್ ಊಟಕ್ಕೆ ಅನ್ನ ಮತ್ತು ಸಾಂಬಾರು, ಉಪ್ಪಿನಕಾಯಿ ಹಾಗೆ ಒಂದು ಡ್ರೈ ಫ್ರೂಟ್ಸ್ ಲಡ್ನ ತಗೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ವಾಕಿಂಗ್ ಮಾಡಿ ನಂತರ ನನಗೆ ಐರನ್ದು ಟ್ಯಾಬ್ಲೆಟ್ ಇರುತ್ತೆ, ಆ ಐರನ್ ಟ್ಯಾಬ್ಲೆಟ್ನ ತೊಗೊತೀನಿ. ನಂತರ 1 ಲೋಟ ವಾರ್ಮ್ ವಾಟರ್ಗೆ ಸೊ ಈ ಸ್ಯಾಚೆಟ್ನ ಹಾಕ್ಕೊಂಡು ಕುಡಿಯೋದಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಹಾಕ್ಕೊಂಡು ಕುಡಿದು ಒಂದು 15 ಮಿನಿಟ್ಸ್ ವಾಕ್ ಮಾಡ್ತೀನಿ. ವಾಕ್ ಮಾಡಿ 9:40 or 10 o'clock ಹಂಗೆ ನಾನು ನೈಟ್ ಬೇಗನೆ ಮಲ್ಕೋತೀನಿ. ಈ ರೀತಿಯಾಗಿ ನನ್ನ 8 ಮಂತ್ ಡೈಲಿ ರೊಟೀನ್ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.